ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಎದ್ದು ನಮಗೆ ಕುರಿಗಳಿಗೆ ಏನು ತಿಂಡಿ ಕೊಡ್ತೀವಿ ಅಂತ ಹೇಳ್ತೀನಿ. ಸೊ ನಾವು ನೈಟಿಲ್ಲೇ ಡೈಲಿ ಮಲ್ಕೊಳ್ತೀನಿ. ಯಾಕಂದರೆ ಇಲ್ಲಿ ನಾಯಿಗಳು ಕಾಟ ಸ್ವಲ್ಪ, ಅದರಿಂದ ಇಲ್ಲೇ ಮಲ್ಕೊಳ್ತೀವಿ. ಫೀಡೆಲ್ಲ ತಿನ್ನೋದು, ಚೀಲ ಕಟ್ ಮಾಡೋದು. ಸೊ ಈ ಥರ ಎಲ್ಲ ಬಿಟ್ಟಿರುತ್ತೆ. ಈ ಥರ ಇದೆಲ್ಲ ನೈಟ್ ಸೈಲೇಜ್ ಹಾಕಿರೋದು. ಸೊ ಈ ಥರ ಎಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಈ ಥರ ಕ್ಲೀನ್ ಮಾಡಬೇಕು. ಈಗ ಫೀಡ್ ತೋರಿಸ್ತೀನಿ. ಇದು ನೋಡಿ, ಈ ಥರ ಅಡ್ಡ ಇಟ್ಟಿದ್ರು ಕೂಡ ನಾಯಿಗಳು ಬರುತ್ತೆ. ಸೊ ಇದು ಬಂದುಬಿಟ್ಟು ಸ್ನೇಹ ಗೋಲ್ಡ್. ಇದು ಸ್ನೇಹ ಗೋಲ್ಡ್ ಫಿನಿಷರು, ಕುರಿಗಳಿಗೆ ಇದು ಬಾಯ್ಲರ್ ಫಿನಿಷರು, ಕೋಳಿಗೆ ಹಾಕೋವಂಥದ್ದು. ಇದು ಬಂದುಬಿಟ್ಟು ಕಡಲೆ ಹಿಂಡಿ, ಮತ್ತು ಇದು ಬಂದುಬಿಟ್ಟು ಜೋಳ. ಸೊ ಇದು ಬಂದುಬಿಟ್ಟು ಕೃಷಿ ಅಂತ ಹೇಳ್ಬಿಟ್ಟು ನೋಡಿ, ಇದು ಕೃಷಿ ಬ್ರ್ಯಾಂಡು. ಸೊ ಇದು ಬಂದುಬಿಟ್ಟು ಇದ್ರ ಜೊತೆ ಮಿಕ್ಸ್ ಮಾಡೋದಕ್ಕೆ, ಯಾಕಂದರೆ ಇದು ಕಾಸ್ಟ್ಲಿ ಇರೋದ್ರಿಂದ 2300 ರೂಪಾಯಿ ಇದು ಕಾಸ್ಟ್ಲಿ ಇರೋದ್ರಿಂದ. ಸೊ ಇದು ಸಪೋರ್ಟಿಗೆ ಯೂಸ್ ಮಾಡ್ತೀವಿ. ಜೋಳ 2 ಬಟ್ಲು ಹಾಕಿದ್ದೀವಿ ಈಗ. ಸೊ ಈ ಫೀಡ್ನ 3 ಬಟ್ಲು ಹಾಕ್ತೀವಿ. 1 2 3. ಅದೇ ರೀತಿ ಇದು ಆ್ಯಕ್ಚುಲಿ ಡೈಲಿ 3 ಹಾಕ್ತಾಯಿದ್ದೀವಿ. ಇವತ್ತೊಂದು ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ. ಸೊ ಇದು ಬಂದುಬಿಟ್ಟು 2 ಬಟ್ಲು. ಕಡಲೆ ಹಿಂಡಿ 2 ಬಟ್ಲು. ಸೊ ಇದನ್ನು, ಈ ಕಡಲೆ ಹಿಂಡಿ ಸ್ವಲ್ಪ ದಪ್ಪ ಇರುತ್ತೆ. ಇದನ್ನು ಈ ಥರ ಪುಡಿ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಆ ಥರ ಕೆಳಗಡೆಯಿಂದ ಫೀಡ್ ಹಾಕಬೇಕು. ನೋಡಿ, ಈ ಥರ ಕೆಳಗಡೆಯಿಂದ ಫೀಡ್ ಹಾಕೋದು. ನೋಡಿ ಎಷ್ಟು ಚೆನ್ನಾಗಿ ತಿಂದಲ್ಲ. 5 ನಿಮಿಷಕ್ಕೆ ಖಾಲಿ ಮಾಡಿಬಿಡುತ್ತೆ, 5ರಿಂದ 10 ನಿಮಿಷಕ್ಕೆ. ಸೊ ಇದು ಎಲ್ಲನ ಜಾಸ್ತಿ ಇದ್ದೀರಪ್ಪ, ಈ ಥರ ಎಲ್ಲ ಇದು ಮಾಡಬೇಕು. ನೋಡಿ, ಎಲ್ಲ ಒಂದೇ ಸೈಜಲ್ಲಿದ್ದಾವೆ, ಒಂದೇ ಸೈಜು, ಕಲ್ಲರು. ಸೊ ಇದು ನೀರೇನೆಂದರೆ ಗಲೀಜು ಮಾಡಿರುತ್ತೆ ಎಲ್ಲ, ಇಕ್ಕೆ ಇಟ್ಟು ಗಂಜಲ ಇದು. ಸೊ ಇದನ್ನು ನಾವು ತೆಗೆದುಬಿಟ್ಟು ಮತ್ತೆ ಫ್ರೆಶ್ ನೀರು ಹಾಕಬೇಕು. ಈ ಥರ ನೀರೆಲ್ಲ ಚೆಲ್ಬಿಡಬೇಕು. ಚೆಲ್ಬಿಟ್ಟು ಫ್ರೆಶ್ ನೀರು ಹಾಕಬೇಕು. ನಮ್ಮ ಅಪ್ಪ ಅಮ್ಮ ಬೆಳಗ್ಗೆನೇ ಹೇಳ್ತಾರೆ, ಬೆಳಗ್ಗೆನೇ ಎದ್ದು ಹಸುಗಳೆಲ್ಲ ಕಟ್ಟಾಕಿ ನೋಡಿ
ನಮ್ಮ ಅವರ ಹಾಲೆಲ್ಲ ಕರ್ಕೊಬಿಟ್ಟಿದ್ದಾರೆ. ನಾನು ಸ್ವಲ್ಪ ಬೆಳಗ್ಗೆ ಹೇಳೋದಕ್ಕಾಗೋದಿಲ್ಲ, ಸೊ ಅದಕ್ಕೋಸ್ಕರ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೆಶ್ ನೀರಲ್ಲಿ ಇನ್ನೊಂದ್ಸಲಿ ಚೆನ್ನಾಗಿ ಈ ಥರ ತೊಳ್ಕೊಳ್ಳಿ. ಯಾಕಂದರೆ ಅದು ಗಂಜಲ ಇಕ್ಕೆ ಎಲ್ಲ ಇಟ್ಟಿರುತ್ತೆ, ಸ್ಮೆಲ್ಲು ಬರುತ್ತೆ, ಕುಡಿಯೋದಿಲ್ಲ. ಸೊ ಅದರಿಂದ ಸೊ ಈಗ ಫ್ರೆಶ್ ವಾಟರ್ ಹಾಕಿ ಸೊ ಈಗ ಕುಡಿಯುತ್ತೆ. ಸೊ ಅದೆಲ್ಲ ಮೆಡಿಷನ್ ಇಟ್ಕೊಂಡಿದ್ದೀವಿ. ಸೊ ಇದು ಬಂದುಬಿಟ್ಟು ಲಿವರ್ ಟಾನಿಕ್ ವಿತ್ ಗ್ರೋತು ಆ್ಯಂಡ್ ಇದು ಕ್ಯಾಲ್ಶಿಯಮ್. ಸೊ ಅದನ್ನು ವೀಕಿರೋ ಸಣ್ಣಗಿರೋ ಮರಿಗಳಿಗೆ ಯೂಸ್ ಮಾಡ್ತೀವಿ. ನೀವು ಫೀಡ್ ಬಂದುಬಿಟ್ಟು ಒಂದು ವಾರಕ್ಕೆ ಟಾರ್ಗೆಟ್ ಇಟ್ಕೋಬೇಕು. ಪ್ರತಿ ಒಂದು ಏನಾದ್ರು ಒಂದು 2 kg ಕೊಡ್ತಿದ್ದೀರಂದರೆ ಒಂದು ವಾರ ಪೂರ್ತಿ 2 kg ಕೊಡಬೇಕು. ಸೊ ನೆಕ್ಸ್ಟ್ ವಾರ ರೈಸ್ ಮಾಡಬೇಕು. ಸೊ ನಾನು ವಾರದಿಂದ ಬಂದುಬಿಟ್ಟು 3 ಬಟ್ಲು ಫೀಡ್ ಹಾಕ್ತಿದ್ದೆ, ಸ್ನೇಹ 2 ಬಟ್ಲು ಕೃಷಿ ಹಾಕ್ತಿದ್ದೆ. ಸೊ ಇವತ್ತು 1 ಬಟ್ಲು ಜಾಸ್ತಿ ಮಾಡಿದ್ದೀನಿ ಸ್ನೇಹ ಗೋಲ್ಡು. ನೋಡಿ ಎಲ್ಲ ತಿಂದಾಕಿದೆ. ಏನಕ್ಕೆ ಒಂದು 10 ನಿಮಿಷಕ್ಕೆ ಎಲ್ಲ ತಿಂದಾಗ್ಬಿಡುತ್ತೆ. ಅವು ತಿಂತವೆ ಅಂತ ಹೇಳ್ಬಿಟ್ಟು ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು. 1 ವೀಕ್ ಟಾರ್ಗೆಟ್ ಇಟ್ಕೊಂಡು 1 ವೀಕ್ ಒಂದ್ಸಲಿ ಚೇಂಜ್ ಮಾಡಬೇಕು. ಸೊ ನಾವು 2 ಕಡೆ ಮಾಡಿಸಿದ್ದೀನಿ ನೀರು ಹಾಕೋಕ್ಕೆ, ಬಟ್ ಸಾಕು ಒಂದು ಕಡೆ. ಯಾಕಂದರೆ 2 ಕಡೆ ನೀರು ಎಲ್ಲ ಗಲೀಜು ಮಾಡಿಬಿಡುತ್ತೆ, ವೇಸ್ಟ್ ಆಗುತ್ತೆ. ಸೊ ಒಂದೇ ಕಡೆ ಆದರೆ ಕರೆಕ್ಟಾಗಿ ಕುಡಿತವೆ. 2 ಕಡೆ ಇಟ್ಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ, ನೀರೆಲ್ಲ ಗಲೀಜು ಮಾಡ್ತವೆ. ಸೊ ಈಗ ಅಷ್ಟೊಂದು ಬಿಸಿಲು ಇಲ್ಲ, ಮಳೆಗಾಲ ಆಗಿರೋದ್ರಿಂದ ನೀರು ಅಷ್ಟೊಂದು ಕುಡಿಯೋದಿಲ್ಲ. ಸೊ ಫೀಡ್ ತಿಂದವ ಮಾತ್ರ ಕುಡಿಯುತ್ತೆ. ಆಲ್ಮೋಸ್ಟ್ ಎಲ್ಲ ತಿಂದಾಗಿಬಿಟ್ಟಿದ್ದಾವೆ. ಸೊ ಯಾವುದೋ ಒಂದು ಬ್ಲಾಕ್ ಬಂದಿದೆ. ಫೀಡು ತಿನ್ನೋವಾಗ ಒಂದು 10 ಮಿನಿಟ್ಸ್ ಅಬ್ಸರ್ವ್ ಮಾಡಬೇಕು, ಯಾವ ತಿಂತಾವೆ ಯಾವ ತಿಂತಾಯಿಲ್ಲ ಅಂತ ಹೇಳ್ಬಿಟ್ಟು. ಫೀಡ್ ತಿಂದಾದಮೇಲೆ ಒಂದು 10 ಮಿನಿಟ್ಸ್ ನೀವು ವೆಯ್ಟ್ ಮಾಡಬೇಕು. ಯಾಕಂದರೆ ಅದನ್ನು ಫಾಸ್ಟಾಗಿ ಜಾಸ್ತಿ ತಿಂದ್ಬಿಟ್ಟು ಹೊಟ್ಟೆ ಊತ ಬಂದಿದೆಯಾ, ಉಬ್ರ ಬಂದಿದೆಯಾ ಅಂತ ನೋಡಬೇಕು. ಅಬ್ಸರ್ವೇಷನ್ ವೆರಿ ಇಂಪಾರ್ಟೆಂಟು. ಕುರಿ ಸಾಕಾಣಿಕೆಯಲ್ಲಿ ಅಬ್ಸರ್ವೇಷನ್ ಮಾಡಬೇಕು. ಯಾವ ಮರಿ ತಿಂತಾಯಿಲ್ಲ, ತಿಂದಾದಮೇಲೆ ಯಾವ ಮರಿಗೆ ಎಫೆಕ್ಟ್ ಆಗಿದೆಯಾ, ಜಾಸ್ತಿ ತಿಂದ್ಬಿಟ್ಟಿದೆಯಾ ಅನ್ನೋದು ಅಬ್ಸರ್ವೇಷನ್ ಮಾಡಬೇಕು. ಆಮೇಲೆ ನೀವು ಡೈಲಿ ಏನು ನೋಡಬೇಕಾಗಿಲ್ಲ. ಸೊ ಫೀಡ್ ಹಾಕಿದ್ಮೇಲೆ ಯಾವ ತಿಂತಿದ್ದಾವೆ ಅಂತ ಅಬ್ಸರ್ವ್ ಮಾಡಬೇಕು. ತಿಂದಾದಮೇಲೆ ಯಾವುದಾದ್ರೂ ಹೆಚ್ಚು ತಿಂದು ಹೊಟ್ಟೆ ಏನಾದರೂ ಊತ ಮಾಡ್ಕೊಂಡಿದೆಯಾ ಅಂತ ಅಬ್ಸರ್ವ್ ಮಾಡಬೇಕು. ಅಬ್ಸರ್ವೇಷನ್ ಅನ್ನೋದು ಇಂಪಾರ್ಟೆಂಟು. ಇದಕ್ಕೆ ವ್ಯಾಕ್ಸಿನ್ ಆಗಲೇ ET ಹಾಕ್ಸಿದ್ದೀವಿ. ET ಏನು ಮತ್ತು ಜೈಕ್ಲೋನ್ ಅಂದರೆ ಜಂತುಳದ್ದು ಡಿವಾರ್ಮಿಂಗು, ET ಹಾಕ್ಸಿದ್ದೀವಿ. ಸೊ ನೆಕ್ಸ್ಟ್ PPR ಹಾಕ್ಸ್ಬೇಕು. PPR ಮತ್ತು ಡಿಕ್ಲೋಮ್ಯಾಕ್ಸ್ ಹಾಕ್ಸ್ಬೇಕು. ಡಿಕ್ಲೋಮ್ಯಾಕ್ಸ್ ಅಂದರೆ ಸ್ವಲ್ಪ ಅದು ವೆಯ್ಟ್ ಬರೋದಕ್ಕೆ, ವೆಯ್ಟ್ ಗೇನ್ ಆಗೋದಕ್ಕೆ ಹಾಕ್ಸ್ಬೇಕು. ಡಾಕ್ಟ್ರು 10 ಡೇಸ್ ಆಗಲಿ ಅಂತ ಹೇಳಿದ್ರು. ಸೊ ಇನ್ನೂ ಹಾಕ್ಸ್ಬೇಕು. ಇನ್ನೂ 2 ಡೇಸ್ ಬಿಟ್ಬಿಟ್ಟು PPR ಮತ್ತು ಡಿಕ್ಲೋಮ್ಯಾಕ್ಸ್ ಹಾಕ್ಸ್ಬೇಕು. ET ಆಗಿದೆ, ಇದಕ್ಕೆ ET ಮಾಡಿಸಿದ್ದೀವಿ. ನೀವು ಫಸ್ಟ್ ಮರಿಗಳು ತಂದ ತಕ್ಷಣ ET ಮಾಡಿಸ್ಬೇಕು. ನೋಡಿ ಈ ಥರ ಎಲ್ಲ ಇಕ್ಕೆ ಎಲ್ಲ ಕೆಳಗಡೆ ಬಂದುಬಿಡುತ್ತೆ. ಇದು ಸಿಂಪಲಾಗಿ ಮಾಡ್ಕೊಂಡಿರೋಂಥ ಶೆಡ್ಡು, ಹೈ ಬಜೆಟ್ ಅಲ್ಲ. ಸೊ ಫಸ್ಟ್ ನಾವು ಇಲ್ಲಿ ಕೆಳಗಡೆ ಮೇಯಿಸ್ತಾ ಇದ್ವಿ. ಸೊ ಕೆಳಗಡೆ ಮೇಯಿಸಿದ್ರೆ ಸ್ವಲ್ಪ ತುಂಬ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸೈಡ್ ಮಾತ್ರ ಈ ಥರ ಮಾಡ್ಕೊಂಡಿದ್ವಿ, ಒಂದು ಕಡಿಮೆ ಬಜೆಟಲ್ಲಿ. ಈ ಥರ ಅದು ಬಂದುಬಿಟ್ಟು ಹಸು ಸಾಗಾಣಿಕೆ, ಅದು ಹಸು ಕಟ್ಟಾಕೋದಕ್ಕೆ ಮಾಡ್ಕೊಂಡಿರೋದು. ಸೊ ಇವತ್ತು ಇಷ್ಟೇ ಫ್ರೆಂಡ್. ಡೈಲಿ ಕುರಿ ಸಾಗಾಣಿಕೆ ಬಗ್ಗೆ ಮಾಹಿತಿ ಕೊಡ್ತೀವಿ, ಮಾಹಿತಿ ಬರ್ತಾ ಇರುತ್ತೆ. ಸೊ ಪ್ಲೀಸ್ ನಮ್ಮ ಚಾನಲ್ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಸಪೋರ್ಟ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.